ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕಂಜಂಕ್ಷನ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈಗಾಗಲೇ ನಾವು ಕಂಜಂಕ್ಷನ್ ಮೇಲೆ ಈ ಒಂದು ಹಿಂದಿನ ಅವಧಿಯಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ನಾವು ಕೋ ರಿಲೇಟಿವ್ ಕಂಜಂಕ್ಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಕೋ ರಿಲೇಟಿವ್ ಕಂಜಂಕ್ಷನ್ ಅಂದ್ರೆ ಜೋಡಿಯಾಗಿ ಬರ್ತಕ್ಕಂತಹ ಸಂಯೋಜಕ ಪದಗಳು ಅಂತ ಹೇಳ್ಬೋದು. ಇವು ಯಾವಾಗ್ಲೂ ಫೇರ್ ವರ್ಡ್ಸ್ ಆಗಿ ಬರ್ತವೆ. ಕೋರಿಲೇಟಿವ್ ಕಂಜಂಕ್ಷನ್ ಅಂತಂದ್ರೆ ನೋಡಿ, ಇವು ವಾಕ್ಯದಲ್ಲಿನ ಎರಡು ಪದಗಳು ಅಂತ ಹೇಳ್ಬೋದು. ಎರಡು ವಾಕ್ಯಾಂಶಗಳು, ಎರಡು ವಾಕ್ಯಗಳು ಒಂದೇ ಮಟ್ಟದ ಮಹತ್ವವನ್ನು ಪಡೆದುಕೊಂಡಿರ್ತವೆ ಅಂತ ಹೇಳ್ಬೋದು. ಅದನ್ನ ತೋರಿಸ್ಲಿಕ್ಕೆ ಇದನ್ನ ಬಳಸ್ತವೆ. ಸಮಾನತೆಯನ್ನ ತೋರಿಸಲು ಇವುಗಳನ್ನ ಬಳಸ್ತೇವೆ. ಆಯ್ಕೆ ಇರ್ತದ ಈ ವಾಕ್ಯದಲ್ಲಿ, ನಿರಾಕರಣೆ, ಹೆಚ್ಚುವರಿ ಮಾಹಿತಿ ಕೂಡ ಇರ್ತದ. ಇವುಗಳನ್ನ ನಾವು ಯಾವಾಗ್ಲೂ ಜೋಡಿಯಲ್ಲೇ ಬಳಸಬೇಕು ಅನ್ನುವಂತ ರೂಲ್. ಈ ಒಂದು ಕಂಜಂಕ್ಷನ್ಸ್ ಗಳನ್ನ ಜೋಡಿಯಲ್ಲೇ ಬಳಸಬೇಕು. ಎರಡು ಭಾಗಗಳು ಸಮಾನವಾಗಿರ್ತಕ್ಕಂಥ ರಚನೆ ಹೊಂದಿರ್ತವೆ. ಪ್ಯಾರಲಲ್ ಸ್ಟ್ರಕ್ಚರ್ ಕೂಡ ಇಲ್ಲಿ ಇರಬೇಕು ಅನ್ನುವಂಥದ್ದು ಇರ್ತದೆ. ನೆಕ್ಸ್ಟ್ ನೋಡಿ, ಉದಾಹರಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಬೋತ್ ಆ್ಯಂಡ್ ಅಂತ ಒಂದು ವರ್ಡ್ ಬರುತ್ತೆ. ಈ ಬೋತ್ ಆ್ಯಂಡ್ ನೋಡಿ, ಎರಡು ಜೋಡಿ ಜೊತೆಯಾಗಿ ಬಳಸಬೇಕು. ಬೋತ್ ಮತ್ತು ಆ್ಯಂಡ್ ಎರಡು ವರ್ಡ್ಗಳನ್ನ ಫೇರ್ ವರ್ಡ್ಸ್ ಅಂತ ಕರಿತೀವಿ. ಎರಡನ್ನ ಜೊತೆಯಾಗಿ ಬಳಸ್ತೀವಿ. ಬೋತ್ ಅಂದ್ರೆ ಎರಡು, ಆ್ಯಂಡ್ ಅಂದ್ರೆ ಮತ್ತು ಅನ್ನುವಂಥದ್ದು. ಏನಾಗುತ್ತೆ, ಇವು ಎರಡು ಏನ್ ಮಾಡ್ತಾವಪ್ಪ ಅಂತಂದ್ರೆ, ಇಲ್ಲಿ ಬಂದಿರತಕ್ಕಂತಹ ಉದಾಹರಣೆಯಲ್ಲಿ ಬಂದಿರತಕ್ಕಂತಹ ಎರಡು ವಿಷಯಗಳು ಎರಡು ಸತ್ಯ ಅಂತ ಹೇಳಿ ಎರಡು ವಿಷಯಗಳು ಬಂದಿರ್ತಾವ. ಎರಡು ಕೂಡ ಸತ್ಯ ಅನ್ನುವಂಥದ್ದನ್ನ ಬೋತ್ ಆ್ಯಂಡ್ ಹೇಳುತ್ತೆ ಅಂತ ಹೇಳ್ಬೋದು. ಅದನ್ನ ಇದು ವಿವರಿಸುತ್ತದೆ. ಬೋತ್ ರಾಮ ಅಂಡ್ ರವಿ, ಈ ಬೋತ್ ರಾಮ ಅಂಡ್ ರವಿ ಇವರಿಬ್ರು, ರಾಮ ಮತ್ತು ರವಿ ಇಬ್ರು ಇಬ್ರು ಕೂಡ ಟೀಚರ್ಸ್, ಇಬ್ರು ಕೂಡ ಶಿಕ್ಷಕರು ಅನ್ನುವಂಥದ್ದು ಸತ್ಯ. ಓಕೆ, ಬೋತ್ ರಾಮ ಅಂಡ್ ರವಿ ಅನ್ನುವಂಥದ್ದು. ರಾಮ ಮತ್ತು ರವಿ ಇಬ್ಬರು, ಇಲ್ಲಿ ಮತ್ತು ಬಂದಿದೆ. ಇಲ್ಲಿ ನೋಡಿ, ಇಬ್ಬರು, ಬೋತ್ ಆ್ಯಂಡ್ ಅಂತಕ್ಕಂಥದ್ದು. ಈ ರೀತಿಯಾಗಿ ಎರಡು ವಿಷಯಗಳು ಸತ್ಯ ಅಂತ ಹೇಳುವಾಗ ನಾವು ಬಳಸ್ತೀವಿ ಬೋತ್ ಆ್ಯಂಡ್ ಅನ್ನ. ಸೀಸ್ ಬೋತ್ ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕಿಂಗ್ ಅಂದ್ರೆ ಅವಳು ಬುದ್ಧಿವಂತಳು ಮತ್ತು ಕ್ರಿಯಾಶೀಲಳು ಆಗಿದ್ದಾಳೆ. ಅಂದ್ರೆ ಅವಳು ಎರಡು ಆಗಿದ್ದಾಳೆ, ಬೋತ್. ಅವಳು ಇಂಟೆಲಿಜೆಂಟ್ ಇದ್ದಾಳೆ ಮತ್ತು ಹಾರ್ಡ್ ವರ್ಕಿಂಗ್ ಇದ್ದಾಳೆ. ಅವಳಲ್ಲಿ ಎರಡೂ ಗುಣಗಳಿವೆ, ಎರಡೂ ಕೂಡ ಸತ್ಯ. ಇಂಥ ಸಂದರ್ಭದಲ್ಲಿ ಬೋತ್ ಆ್ಯಂಡ್ ಅನ್ನ ಬಳಸಿ ಬೋತ್ ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕಿಂಗ್ ಅಂತ ನಾವು ಬಳಸಿ ಹೇಳ್ತೀವಿ ಅನ್ನುವಂಥದ್ದು. ಎರಡು ಜೊತೆಯಾಗಿ ಬಳಸಬೇಕು. ಸೀಸ್ ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು. ಬೋತ್ ಅಂತ ಬಳಸಿ ಹೇಳ್ಬೇಕು, ಜೊತೆಯಾಗಿ ಇವುಗಳನ್ನ ಹೇಳ್ಬೇಕು. ನೆಕ್ಸ್ಟ್, ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಆರ್ ಇಂಪಾರ್ಟೆಂಟ್ ಅಂದ್ರೆ ಇಂಗ್ಲಿಷು ಮತ್ತು ಕನ್ನಡ ಎರಡೂ ಮಹತ್ವದ ಭಾಷೆಗಳು. ಇವೆರಡಕ್ಕೂ ನಾವು ಮಹತ್ವವನ್ನು ಕೊಡ್ತಾ ಇದ್ದೇವೆ. ಎರಡೂ ಕೂಡ ಸತ್ಯ ಅನ್ನುವಂಥದ್ದು. ಇವೆರಡೂ ಭಾಷೆಗಳು ಹೇಳುವಂತ ವಿಷಯ ಏನದೆ, ಎರಡು ಇಂಪಾರ್ಟೆಂಟ್ ಅನ್ನುವಂಥದ್ದು, ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಆರ್ ಇಂಪಾರ್ಟೆಂಟ್, ಎರಡು ಮಹತ್ವದ ಭಾಷೆಗಳು ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಬೋತ್ ಮತ್ತೆ ಆ್ಯಂಡ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಹಿ ಕ್ಯಾನ್ ಬೋತ್ ರೀಡ್ ಅಂಡ್ ರೈಟ್ ಇಂಗ್ಲಿಷ್ ಅಂದ್ರೆ ಅವನು ಇಂಗ್ಲಿಷ್ ಓದಲು ಮತ್ತು ಬರೆಯಲು ಎರಡನ್ನೂ ಬಲ್ಲನು. ಅವನಿಗೆ ಎರಡೂ ಎಬಿಲಿಟಿ ಇದೆ. ಅವನು ಓದುವತನ ಮತ್ತು ಬರೆದು ಬರೀತಾನೆ. ಈ ಎರಡೂ ಎಬಿಲಿಟಿಗಳು ಅವನಲ್ಲಿರುವುದು ಸತ್ಯ. ಹೀಗಾಗಿ ನಾವೇನ್ ಬಳಸ್ತೀವಿ, ಬೋತ್ ಅಂತಕ್ಕಂಥದ್ದು ಮತ್ತೆ ಆ್ಯಂಡ್ ಅನ್ನುವಂತಹ ಕಂಜಂಕ್ಷನ್ ಅನ್ನ ಬಳಸ್ತೀವಿ. ಬೋತ್ ಆ್ಯಂಡ್ ಈ ರೀತಿಯಾಗಿ, ಹಿ ಕ್ಯಾನ್ ಬೋತ್ ರೀಡ್ ಅಂಡ್ ರೈಟ್ ಇಂಗ್ಲಿಷ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಐದರ್ ಆರ್ ಅನ್ನುವಂಥದ್ದು ಇದೆ. ಇವೆರಡೂ ಕೂಡ ಜೊತೆಯಾಗಿ ವಾಕ್ಯದಲ್ಲಿ ಬರಬೇಕು. ಒಂದೇ ಅಥವಾ ಅಂತಕ್ಕಂಥ ಮೀನಿಂಗು. ಎರಡು ಆಯ್ಕೆಗಳಲ್ಲಿ ಒಂದನ್ನೇ ಆಯ್ಕೆ ಮಾಡಬೇಕು ಅಂತ ಒಂದು ಸಿಚುವೇಶನ್ ಈ ಸೆಂಟೆನ್ಸ್ ನಲ್ಲಿ ಬರುತ್ತೆ. ಎರಡು ಆಯ್ಕೆಗಳಲ್ಲಿ ಒಂದನ್ನೇ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ ಗೊತ್ತಾಗುತ್ತೆ. ಉದಾಹರಣೆ ನೋಡಿದ್ರೆ, ಐದರ್ ಯು ಕಮ್, ಇಲ್ಲಿಂದ ಇಲ್ಲಿವರೆಗೆ ಐದರ್ ಯು ಕಮ್ ನೀನು ಬರಬೇಕು, ಆರ್ ಯು ಸ್ಟೇ ಹೋಮ್ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಅಥವಾ ಮನೆಯಲ್ಲೇ ಉಳಿಬೇಕು ಅನ್ನುವಂಥದ್ದು. ನೀನು ಬರಬೇಕು ಅಥವಾ ಮನೆಯಲ್ಲೇ ಉಳಿಬೇಕು ಅಂದ್ರೆ ಎರಡು ಆಯ್ಕೆಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಅವ್ರಿಗೆ ನಾವ್ ಹೇಳ್ತೀವಿ, ನೀನ್ ಬರಬೇಕು ಅಥವಾ ಮನೆಯಾಗ ಉಳಿಬೇಕು, ಯಾವ್ದು ಮಾಡ್ತೀಯ? ಅವ್ರು ಹೇಳ್ಬೋದು, ನಾ ಮನೆಯಲ್ಲೇ ಉಳಿತೀನಿ, ಇಲ್ವಾ ಅಂದ್ರೆ ನಾ ಬರ್ತೀನಿ ಅನ್ನುವಂಥದ್ದು. ಚಾಯ್ಸ್ ಎರಡು ನಡೆಯಂಗಿಲ್ಲ. ಒಂದನ್ನ ಅವ್ರು ಆಯ್ಕೆ ಮಾಡ್ಕೋಬೇಕು. ಒಂದು ಮನೆಯಾಗ ಉಳಿಬೇಕು, ಒಂದು ಬರಬೇಕು. ಈ ರೀತಿ ಹೇಳುವಾಗ ಐದರ್ ಯು ಕಮ್ ಆರ್ ಯು ಸ್ಟೇ ಅಟ್ ಹೋಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಐದರ್ ರಾಮ್ ಆರ್ ಶ್ಯಾಮ್, ಅಥವಾ ರಾಮ್ನೇ ಆಗಿರ್ಲಿ ಅಥವಾ ಶ್ಯಾಮ್ನೇ ಆಗಿರ್ಲಿ, ವಿಲ್ ಅಟೆಂಡ್ ದ ಮೀಟಿಂಗ್ ಸಭೆಗೆ ಹಾಜರಾಗುತ್ತಾರೆ. ರಾಮ ಅಥವಾ ಶ್ಯಾಮ ಸಭೆಗೆ ಹಾಜರಾಗ್ತಾರೆ. ಇಬ್ರು ಆಗೋದಿಲ್ಲ. ಒಂದು ರಾಮ ಆಗ್ಬೋದು, ಇಲ್ಲ ಶ್ಯಾಮ ಆಗ್ಬೋದು. ಇಲ್ಲಿ ಚಾಯ್ಸ್ ಇದೆ. ಇಬ್ಬರದಲ್ಲಿ ಒಬ್ರು ಬಂದು ಈ ಸಭೆಗೆ ಹಾಜರಾಗ್ತಾರೆ. ಚಾಯ್ಸ್ ಏನಿದೆ, ಆರ್ ಅಂತಕ್ಕಂಥದ್ದು ಬಂದಿದೆ. ನೋಡಿ ಇಲ್ಲಿ ಐದರ್ ಆರ್ ಅನ್ನುವಂಥದ್ದು, ಐದರ್ ರಾಮ್
ಆರ್ ಶಾಮ್. ಓಕೆ, ನೆಕ್ಸ್ಟ್ ನೋಡಿ, ಯು ಕ್ಯಾನ್ ಚೂಸ್ ಐದರ್ ಟೀ ಆರ್ ಕಾಫಿ. ಓಕೆ, ಇಲ್ಲಿ ಆರ್ ಇದೆ, ಇಲ್ಲಿ ಐದರ್ ಇದೆ. ಸೊ ಐದರ್ ಟೀ ಆರ್ ಕಾಫಿ ಅಂದ್ರೆ ನೀನು ಟೀ ಅಥವಾ ಕಾಫಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಬಹುದು ಅಂತ ಕೊಟ್ಟಾಗ ಸೊ ಅವ್ರು ಒಂದನ್ನ ಚೂಸ್ ಮಾಡ್ಬೇಕು. ಇಲ್ಲಿ ಚಾಯ್ಸ್ ಇದೆ. ಸೊ ಅವನಿಗೆ ಕಾಫಿ ಆದ್ರೂ ತೆಗೆದುಕೊಳ್ಬಹುದು, ಟೀ ಆದ್ರೂ ತೆಗೆದುಕೊಳ್ಬಹುದು. ಸೊ ಈ ರೀತಿಯಾಗಿ ಆಯ್ಕೆಯನ್ನ ಹೇಳುತ್ತೆ ಅಂತ ಹೇಳ್ಬೋದು, ಐದರ್ ಆರ್. ನೆಕ್ಸ್ಟ್, ಐದರ್ ಹಿ ಈಸ್ ರಾಂಗ್. ಐದರ್ ಹಿ ಈಸ್ ರಾಂಗ್, ಅವನು ತಪ್ಪಾಗಿದ್ದಾನೆ. ಆರ್ ಐ ಆಮ್ ಮಿಸ್ಟೇಕನ್. ಸೊ ಏನಾಗಿದೆ, ಒಂದು ಅವನ್ ತಪ್ಪಾಗಿರ್ಬೇಕು, ಇಲ್ಲ ನಾನ್ ತಪ್ಪು ಮಾಡ್ಕೊಂಡಿದ್ದೇನೆ, ನನ್ ತಪ್ಪಾಗಿರ್ಬೇಕು. ಈ ರೀತಿ ಹೇಳುವಾಗ ಒಂದು ಅವನ್ ತಪ್ಪಾಗಿರ್ಬೇಕು, ಇಲ್ಲ ನನ್ ತಪ್ಪಾಗಿರ್ಬೇಕು. ಐದರ್ ಹಿ ಈಸ್ ರಾಂಗ್, ಅವನ್ ತಪ್ಪಾಗಿರ್ಬೇಕು, ಆರ್ ಐ ಆಮ್ ಮಿಸ್ಟೇಕ್, ನಂದೇನಾದ್ರೂ ತಪ್ಪು ಮಾಡ್ಕೊಂಡಿದ್ದೇನೆ, ನಾನೇ ಮಿಸ್ಟೇಕ್ ಅನ್ನು ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದು. ಸೊ ಎರಡು ಚಾಯ್ಸ್ ಇದೆ, ಒಂದು ಅವನಿಂದಾದ್ರೂ ಆಗಿರ್ಬೇಕು, ಒಂದು ನನ್ನಿಂದಾದ್ರೂ ಆಗಿರ್ಬೇಕು ಅನ್ನುವಂಥದ್ದು. ಸೊ ಐದರ್ ಹಿ ಈಸ್ ರಾಂಗ್, ಅವನ್ ತಪ್ಪಾಗಿದ್ದಾನೆ, ಆರ್ ಐ ಆಮ್ ಮಿಸ್ಟೇಕನ್, ಇಲ್ಲ ನಾನ್ ತಪ್ಪು ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದು ಕೂಡ ಇಲ್ಲಿ ಚಾಯ್ಸ್ ಇದೆ. ಏನೋ ಒಂದು ಆಗಿದೆ. ಸೊ ಆ ಎರಡರಲ್ಲಿ ಯಾರ್ದಾದ್ರೂ ಒಬ್ರು ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ಇಬ್ರು ತಪ್ಪು ಮಾಡಕ್ ಸಾಧ್ಯ ಇಲ್ಲ, ಇಬ್ರು ರೈಟ್ ಇರಕ್ ಸಾಧ್ಯ ಇಲ್ಲ. ಅಲ್ಲಿ ತಪ್ಪು ನಡೆದಿದೆ ಅಂದ್ರೆ ಒಂದು ಅವಂದಾಗಿರುತ್ತೆ, ಸೊ ಒಂದು ನಂದಾಗಿರುತ್ತೆ ಅನ್ನುವಂಥ ಮೀನಿಂಗು. ಸೊ ಚಾಯ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್, ನೈದರ್ ನಾರ್ ಅನ್ನುವಂಥದ್ದು. ಸೊ ಇವೆರಡೂ ಕೂಡ ಜೊತೆಯಾಗಿ ಬಳಸಬೇಕು, ನೈದರ್ ನಾರ್. ಸೊ ಎರಡು ಅಲ್ಲ ಅನ್ನುವಂಥ ಮೀನಿಂಗ್ ಕೊಡುತ್ತವೆ. ಎರಡು ವಿಷಯಗಳಿರ್ತವೆ. ಸೊ ಎರಡೂ ಕೂಡ ನಿರಾಕರಣೆ ಮಾಡುವಂಥದ್ದೇ ಇಲ್ಲಿ ಚಾಯ್ಸ್ ಗೀಸ್ ಏನಿರಲ್ಲ, ಎರಡು ನಿರಾಕರಣೆ. ಸೊ ನೈದರ್ ರಾಮ್ ನಾರ್ ರವಿ. ಸೊ ವಾಸ್ ಪ್ರೆಸೆಂಟ್ ಅಂದ್ರೆ ರಾಮ ಮತ್ತು ರವಿ ಇಬ್ರು ಕೂಡ ಹಾಜರಿಲ್ಲ. ರವಿನೂ ಬಂದಿಲ್ಲ, ಸೊ ರಾಮನೂ ಬಂದಿಲ್ಲ. ಅಂದ್ರೆ ನೈದರ್ ರಾಮ್ ನಾರ್ ರವಿ ಈ ರೀತಿಯಾಗಿ ಹೇಳ್ಬೇಕು. ನೈದರ್ ರಾಮ್ ನಾರ್ ರವಿ ಈ ರೀತಿಯಾಗಿ ಇಬ್ರು ಬಂದಿಲ್ಲಪ್ಪ, ಹಾಜರಿಲ್ಲ ಇವತ್ತು ಈ ಒಂದು ಶಾಲೆಗೆ ಅಥವಾ ಕ್ಲಾಸ್ಗೆ ಹಾಜರಿಲ್ಲ ಅಂದ್ರೆ ನೈದರ್ ರಾಮ್ ನಾರ್ ರವಿ ವಾಸ್ ಪ್ರೆಸೆಂಟ್ ಅಂತ ಈ ರೀತಿಯಾಗಿ ನಾವು ಹೇಳ್ಬೇಕಾಗುತ್ತೆ. ಓಕೆ, ಸಿ ಈಸ್ ನೈದರ್ ಟಾಲ್ ನಾರ್ ಶಾರ್ಟ್. ಅವಳು ಎತ್ತರವಾಗೂ ಇಲ್ಲ, ಅವಳು ಶಾರ್ಟ್ ಆಗೂ ಇಲ್ಲ. ಅವಳು ಎತ್ತರವಾಗೂ ಇಲ್ಲ, ಅವಳು ಚಿಕ್ಕದಾಗೂ ಇಲ್ಲ. ಅಂದ್ರೆ ಮೀಡಿಯಂ ಇದ್ದಾಳೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಆಕೆ ಎತ್ತರನೂ ಇಲ್ಲ, ಚಿಕ್ಕದಾಗೂ ಇಲ್ಲ. ಅಂದ್ರೆ ಈ ರೀತಿ ನೈದರ್ ಟಾಲ್ ನಾರ್ ಶಾರ್ಟ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ ಹೇಳುವಾಗ ಎರಡೂ ಇಲ್ಲ ಅವಳು. ಸೊ ನೈದರ್ ನಾರ್ ಅನ್ನುವಂಥದ್ದು ಎರಡೂ ಇಲ್ಲ ಅಂತ ಹೇಳುತ್ತೆ. ಓಕೆ, ನೈದರ್ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ನಾವು ದ ಆನ್ಸರ್ ಅಂದ್ರೆ ಇಲ್ಲಿ ಶಿಕ್ಷಕರಿಗೂ ಗೊತ್ತಿಲ್ಲ, ಸೊ ವಿದ್ಯಾರ್ಥಿಗಳಿಗೂ ಉತ್ತರ ತಿಳಿದಿಲ್ಲ ಅನ್ನುವಂಥದ್ದು. ಉತ್ತರ ಯಾರ್ಯಾರು ತಿಳಿದಿಲ್ಲ, ಸೊ ಇವ್ರಿಗೂ ತಿಳಿದಿಲ್ಲ, ಸೊ ಇವ್ರಿಗೂ ತಿಳಿದಿಲ್ಲ, ವಿದ್ಯಾರ್ಥಿಗಳಿಗೂ ತಿಳಿದಿಲ್ಲ. ಸೊ ಇವ್ರಿಗೆ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ನೌ ದ ಆನ್ಸರ್ ಅಂತ. ಓಕೆ, ನೆಕ್ಸ್ಟ್, ಹಿ ಸ್ಪೀಕ್ಸ್ ನೈದರ್ ಇಂಗ್ಲಿಷ್ ನಾರ್ ಕನ್ನಡ. ಅವನು ಇಂಗ್ಲಿಷ್ ಕೂಡ ಮತ್ತು ಕನ್ನಡವೂ ಮಾತನಾಡೋದಿಲ್ಲ. ಅವನು ಇಂಗ್ಲಿಷ್ನು ಮಾತನಾಡಂಗಿಲ್ಲ, ಅದರ ಜೊತೆಗೆ ಕನ್ನಡನು ಕೂಡ ಅವನಿಗೆ ಬರಂಗಿಲ್ಲ ಅನ್ನುವಂಥದ್ದು. ಸೊ ಇಂಗ್ಲಿಷ್ ಕೂಡ ಕನ್ನಡವೂ ಮಾತನಾಡೋದಿಲ್ಲ ಅನ್ನುವಂಥದ್ದು. ಈ ಸ್ಪೀಕ್ಸ್ ನೈದರ್ ಇಂಗ್ಲಿಷ್ ಅಂದ್ರೆ ಅವನಿಗೆ ಇಂಗ್ಲಿಷನು ಬರಲ್ಲ, ಸೊ ನಾರ್ ಕನ್ನಡನೂ ಬರಲ್ಲ, ಸೊ ಎರಡೂ ಬರಲ್ಲ. ಸೊ ನೈದರ್ ಇಂಗ್ಲಿಷ್ ನಾರ್ ಕನ್ನಡ ಈ ರೀತಿಯಾಗಿ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ನಾಲ್ಕನೇದು ನಾಟ್ ಓನ್ಲಿ ಬಟ್ ಆಲ್ಸೋ. ಇವೆರಡು ಕೂಡ ಜೊತೆಗೆ ಬರ್ತವೆ. ನಾಟ್ ಓನ್ಲಿ ಬಟ್ ಆಲ್ಸೋ ಅಂದ್ರೆ ಮಾತ್ರವಲ್ಲ ಜೊತೆಗೂ ಕೂಡ ಅನ್ನುವಂಥ ಮೀನಿಂಗು. ಅಂದ್ರೆ ಒಂದು ವಿಷಯಕ್ಕೆ ಹೆಚ್ಚುವರಿ ಮಾಹಿತಿಯನ್ನ ಏನ್ ಮಾಡ್ತದೆ ಇಲ್ಲಿ ಸೇರ್ಸಕ ನಾವು ನಾಟ್ ಓನ್ಲಿ ಬಟ್ ಆಲ್ಸೋ ಸೇರಿಸ್ತೀವಿ. ಹೇಗೆ ಅಂತಂದ್ರೆ, ಸೊ ಈಸ್ ನಾಟ್ ಓನ್ಲಿ ಟೀಚರ್ ಬಟ್ ಆಲ್ಸೋ ರೈಟರ್. ಅವನು ಶಿಕ್ಷಕ ಮಾತ್ರವಲ್ಲ ಲೇಖಕನು ಹೌದು. ಸೊ ಅವನು ಇಲ್ಲಿ ನೋಡಿ, ಈಸ್ ನಾಟ್ ಓನ್ಲಿ ಟೀಚರ್, ಆಲ್ರೆಡಿ ಅವನು ಟೀಚರ್ ಇರ್ತಾನೆ, ಹೌದಾ, ಟೀಚರ್ ಇರ್ತಾನೆ. ಎಕ್ಸ್ಟ್ರಾ ಮಾಹಿತಿ ಬಟ್ ಆಲ್ಸೋ ನ ಸೇರಿಸಿ ಇಲ್ಲಿ ನಾಟ್ ಓನ್ಲಿ ಅವನ ಶಿಕ್ಷಕನಷ್ಟೇ ಅಲ್ಲ ಬಟ್ ಆಲ್ಸೋ ಸೇರಿಸಿ ಅವನು ಒಬ್ಬ ಹೆಚ್ಚಿನ ಮಾಹಿತಿ ಕೊಡ್ತೀವಲ್ಲ, ಅವನು ಒಬ್ಬ ರೈಟರ್ ಇದ್ದಾನೆ, ಲೇಖಕನು ಹೌದು. ಈಸ್ ನಾಟ್ ಓನ್ಲಿ ಟೀಚರ್ ಬಟ್ ಆಲ್ಸೋ ಅ ರೈಟರ್, ನಾಟ್ ಓನ್ಲಿ ಅ ಟೀಚರ್ ಬಟ್ ಆಲ್ಸೋ ಅ ರೈಟರ್ ಅಂತೇಳಿ ಇಂಥ ಸಂದರ್ಭಗಳು ಎರಡೂ ಕೂಡ ಸೊ ಅವನಲ್ಲಿ ಇರ್ತಕ್ಕಂತಹದ್ದು ಹೆಚ್ಚಿನ ಮಾಹಿತಿಯನ್ನ ಸೇರಿಸಿದ್ವಿ. ಓಕೆ, ಸಿ ನಾಟ್ ಓನ್ಲಿ ಸಿಂಗ್ಸ್ ಬಟ್ ಆಲ್ಸೋ ಡ್ಯಾನ್ಸಸ್ ವೆಲ್. ಅಂದ್ರೆ ಅವಳು ಹಾಡುವುದಷ್ಟೇ ಅಲ್ಲ, ಚೆನ್ನಾಗಿ ನೃತ್ಯವನ್ನು ಮಾಡುತ್ತಾಳೆ. ಸಿ ಇಸ್ ನಾಟ್ ಓನ್ಲಿ ಸಿಂಗ್ಸ್, ಅವಳು ಹಾಡುವುದಷ್ಟೇ ಅಲ್ಲ ಬಟ್ ಆಲ್ಸೋ ಡ್ಯಾನ್ಸ್ ವೆಲ್, ಅವಳಿಗೆ ಡ್ಯಾನ್ಸ್ ಕೂಡ ಚೆನ್ನಾಗಿ ಅವಳು ಮಾಡ್ತಾಳೆ. ಅಂದ್ರೆ ಬಟ್ ಆಲ್ಸೋ, ಸೊ ನಾಟ್ ಓನ್ಲಿ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ಜೊತೆಯಾಗಿ ಅವುಗಳನ್ನು ಬಳಸಿ ಹೆಚ್ಚಿನ ಮಾಹಿತಿಯನ್ನು ಹೇಳ್ಬೇಕು ಬಟ್ ಆಲ್ಸೋ ಅನ್ನು ಬಳಸ್ಕೊಂಡು.
ನೆಕ್ಸ್ಟ್ this book is not only this book is not only useful but also interesting. ಅದು ಕೇವಲ ಉಪಯುಕ್ತ ಮಾತ್ರವಲ್ಲ, ಈ ಪುಸ್ತಕ ಉಪಯುಕ್ತ ಮಾತ್ರವಲ್ಲ, ಅದು ಇಂಟ್ರೆಸ್ಟ್ ಆಗಿಯೂ ಕೂಡ ಇದೆ, ಆಸಕ್ತಿದಾಯಕವಾಗಿಯೂ ಇದೆ. ಸೊ ಈ ಒಂದು ಪುಸ್ತಕದ ಮಾಹಿತಿ ಎರಡು ಇರೋದ್ರಿಂದ ಸೊ ಅದು ಕೇವಲ ನಾಟ್ ಓನ್ಲಿ ಯೂಸ್ಫುಲ್ ಬಟ್ ಆಲ್ಸೋ ಇಂಟ್ರೆಸ್ಟಿಂಗ್, ಅದು ಬರೀ ಉಪಯುಕ್ತ ಮಾತ್ರವಲ್ಲ ಆಸಕ್ತಿದಾಯಕವೂ ಹೌದು ಅನ್ನುವಂಥದ್ದನ್ನು ಹೇಳುವಾಗ ಬಳಸ್ತೀವಿ. ನೆಕ್ಸ್ಟ್ ಹಿ ನಾಟ್ ಓನ್ಲಿ ಪಾಸ್ಡ್ ಬಟ್ ಆಲ್ಸೋ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್. ಅವನು ಅನುತ್ತೀರ್ಣನಾದನಷ್ಟೇ ಅಲ್ಲ, ಉತ್ತೀರ್ಣನಾದಷ್ಟೇ ಅಲ್ಲ ಅಂದ್ರೆ ನಾವು ಪಾಸ್ ಆದನಷ್ಟೇ ಅಲ್ಲದೆ ಪ್ರಥಮ ಸ್ಥಾನವು ಪಡೆದನು. ಅಂದ್ರೆ ಹಿ ನಾಟ್ ಓನ್ಲಿ ಪಾಸ್ಡ್ ಬಟ್ ಆಲ್ಸೋ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಅನ್ನ ಅವನು ಪಡೆದುಕೊಳ್ತಾನೆ ಅನ್ನುವಂಥದ್ದು. ಸೊ ಇಲ್ಲಿ ಪಾಸ್ ಆಗ್ತಾನೆ, ಸೊ ಮತ್ತೆ ಫಸ್ಟ್ ರ್ಯಾಂಕ್ ಪಡೆದುಕೊಳ್ತಾನೆ, ಎರಡನ್ನ ನಾಟ್ ಓನ್ಲಿ ಪಾಸ್ಡ್ ಬಟ್ ಆಲ್ಸೋ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ವೆದರ್ ಆರ್ ಅನ್ನುವಂಥದ್ದು. ಸೊ ಇವೆರಡೂ ಕೂಡ ಜೊತೆಯಾಗಿ ಬರ್ತವ, ಆಗಲಿ ಅಥವಾ ಆಗಲಿ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಅನುಮಾನ ಇರುತ್ತೆ, ಇಲ್ಲಿ ನಿರ್ಧಾರವಿಲ್ಲದ ಸ್ಥಿತಿಯಲ್ಲಿ ಇರುವಂತ ಒಂದು ಪೊಸಿಷನ್ ಇರುತ್ತೆ. ಇಲ್ಲಿ ಈ ವೆದರ್ ಆರ್ ಅನ್ನ ಅನುಮಾನ ಇದ್ದಾಗ ಅಥವಾ ನಿರ್ಧಾರವಿಲ್ಲದ ಸ್ಥಿತಿಯಲ್ಲಿ ಇದ್ದಾಗ ವೆದರ್ ಆರ್ ಅನ್ನ ಬಳಸ್ತೀವಿ. ಯಾವ ರೀತಿಯಾಗಿ ಉದಾಹರಣೆಯಲ್ಲಿ ನೋಡಿದ್ರೆ ಅರ್ಥ ಆಗತ್ತೆ. ಐ ಡೋಂಟ್ ನೋ ವೆದರ್ ಹಿ ವಿಲ್ ಕಮ್ ಆರ್ ನಾಟ್ ಅಂತ ಹೇಳಿ. ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ, ವೆದರ್ ಹಿ ವಿಲ್ ಕಮ್ ಇಲ್ಲಿಯವರೆಗೆ, ಓಕೆ, ಆರ್ ನಾಟ್ ಅವನು ಬರುತ್ತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ, ಸೊ ಅವನು ಬರ್ತಾನೋ ಅಥವಾ ಇಲ್ಲವೋ ಅನ್ನುವಂಥದ್ದು. ಸೊ ಎರಡು ವಾಕ್ಯಗಳನ್ನು ಹೇಳುತ್ತೆ, ಗ್ಯಾರಂಟಿ ಇರೋದಿಲ್ಲ, ಅದಕ್ಕೆ ಹೇಳಿದ್ದಾರೆ ಇಲ್ಲಿ ಅನುಮಾನ ಇದ್ದಾಗ ಮಾತ್ರ ಸೊ ನಾವು ವೆದರ್ ಆರ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ಟೆಲ್ ಮಿ ವೆದರ್ ಯು ಅಗ್ರಿ ಅಂದ್ರೆ ನೀವು ನೀನು ಒಪ್ತೀಯೋ ಅಥವಾ ಆರ್ ಡಿಸ್ಅಗ್ರಿ ಅಥವಾ ವಿರೋಧಿಸ್ತೀಯೋ ಅಂತೇಳಿ ನನಗೆ ಹೇಳ್ಬಿಡು ಅಂತೇಳಿ ಟೆಲ್ ಮಿ ಅನ್ನುವಂಥದ್ದು. ಟೆಲ್ ಮಿ ವೆದರ್ ಯು ಅಗ್ರಿ. ಸೊ ಇದು ಒಂದು ವೆದರ್ ಯು ಅಗ್ರಿ, ನೀನು ಒಪ್ತೀಯ ಅಥವಾ ವಿರೋಧಿಸ್ತೀಯ ಅನ್ನೋದನ್ನ ಹೇಳ್ಬಿಡು ಅನ್ನುವಂಥದ್ದು. ಅಂದ್ರೆ ಗ್ಯಾರಂಟಿ ಇಲ್ಲಾರ್ದಾಗ ನಾವು ಇದನ್ನ ಬಳಸ್ತೀವಿ. ನೆಕ್ಸ್ಟ್ ಸಿ ಆಸ್ಕ್ಡ್, ಅವಳು ಕೇಳ್ತಾಳೆ ಏನಂತ, ವೆದರ್ ಇಟ್ ವಾಸ್ ಟ್ರೂ, ಇದು ಸತ್ಯವೋ ಆರ್ ಫಾಲ್ಸ್ ಅಥವಾ ಸುಳ್ಳು ಅಂತ ಹೇಳಿ ಅವಳು ಕೇಳಿದ್ಲು. ಅನುಮಾನ ಇದ್ದ ಸಲುವಾಗಿನೇ ಅವಳು ಕೇಳಿದ್ಲು ಇದು ಸತ್ಯನೋ ಸುಳ್ಳು ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಿ ಮಸ್ಟ್ ಆಕ್ಟ್ ಅಂದ್ರೆ ನಾವು ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು. ವಿ ಮಸ್ಟ್ ಆಕ್ಟ್ ವೆದರ್ ವಿ ಸಕ್ಸೀಡ್, ಹೇಗಪ್ಪ ಅಂತಂದ್ರೆ ನಾವು ಯಶಸ್ವಿಯಾದರೂ ಅಥವಾ ಆರ್ ಫೇಲ್ ವಿಫಲರಾದರೂ ಕಾರ್ಯನಿರ್ವಹಿಸಬೇಕು. ಮಸ್ಟ್ ಆಕ್ಟ್ ವೆದರ್ ವಿ ಸಕ್ಸೀಡ್, ನಾವು ಯಶಸ್ವಿ ಆದ್ರೂ ಕೂಡ ಅಥವಾ ಫೇಲ್ ಆದ್ರೂ ಕೂಡ ನಾವು ಕಾರ್ಯನಿರ್ವಹಿಸಬೇಕು, ವಿ ಮಸ್ಟ್ ಆಕ್ಟ್ ಅನ್ನುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ನಾವು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಆಸ್. ಸೊ ಆಸ್ ಎರಡು ಕೊನೆಯದಾಗಿ, ಸೊ ಇದು ಹೆಚ್ಚಿನ ಮಾಹಿತಿಗಾಗಿ ನೋಡಿ ಎಷ್ಟು ಅಷ್ಟೇ ಅನ್ನುವಂಥದ್ದು. ಹೋಲಿಕೆ ಮಾಡುವಾಗ ಕಂಪ್ಯಾರಿಸನ್ ಮಾಡಲು ಸೊ ಆಸ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಸೊ ಹಿ ಈಸ್ ಆಸ್ ಟಾಲ್ ಆಸ್ ಹಿಸ್ ಬ್ರದರ್ ಅಂದ್ರೆ ಅವನು ತನ್ನ ಅಣ್ಣನಷ್ಟು ಎತ್ತರವಾಗಿದ್ದಾನೆ. ಹಿ ಈಸ್ ಆಸ್ ಟಾಲ್ ಅಂದ್ರೆ ಹ್ಯಾಸ್ ಟಾಲ್ ಎತ್ತರ, ಹಾಗೆ ಎತ್ತರವಾಗಿದ್ದಾನೆ, ಅಷ್ಟೇ ಎತ್ತರ. ಎಷ್ಟು ಎತ್ತರ ಅಂತಂದ್ರೆ ಹಿಸ್ ಬ್ರದರ್ ಅಂದ್ರೆ ಅವನ ಅಣ್ಣನಷ್ಟು ಎತ್ತರವಾಗಿದ್ದಾನೆ. ಸೊ ಇದು ಹ್ಯಾಸ್ ಹಿಸ್ ಬ್ರದರ್, ಹಿ ಈಸ್ ಹ್ಯಾಸ್ ಟಾಲ್ ಅಂತ ಇದೆ. ಅವನು ತನ್ನ ಅಣ್ಣನಷ್ಟು ಎತ್ತರವಾಗಿದ್ದಾನೆ ಅನ್ನುವಂಥದ್ದು ಮೀನಿಂಗ್ ಅನ್ನ ಕೊಡುತ್ತೆ. ದಿಸ್ ಟಾಸ್ಕ್ ಈಸ್ ನಾಟ್ ಆಸ್ ಈಸಿ. ಸೊ ನಾಟ್ ಆಸ್ ಈಸಿ ಅಂದ್ರೆ ಈ ಒಂದು ಕೆಲಸ ಏನು ಕಾಣುವಷ್ಟು ಸುಲಭ ಅಲ್ಲ. ಸೊ ಇಟ್ ಸೀಮ್ಸ್, ಇದು ಈಸಿ ಅಲ್ಲ. ಆಸ್ ಇಟ್ ಸೀಮ್ಸ್ ಅಂದ್ರೆ ಕಾಣುವಷ್ಟು ಸುಲಭವಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಸೀಸ್ ಆಸ್ ಇಂಟೆಲಿಜೆಂಟ್, ಓಕೆ. ನೆಕ್ಸ್ಟ್ ಆಸ್ ಹರ್ ಫ್ರೆಂಡ್ ಅಂದ್ರೆ ಅವಳ ಒಂದು ತನ್ನ ಸ್ನೇಹಿತೆಯಷ್ಟು, ಹ್ಯಾಸ್ ಹರ್ ಫ್ರೆಂಡ್ ಅವಳು ಬುದ್ಧಿವಂತಳಾಗಿದ್ದಾಳೆ, ಅವಳು ತನ್ನ ಸ್ನೇಹಿತೆಯಷ್ಟೇ ಬುದ್ಧಿವಂತಳಾಗಿದ್ದಾಳೆ. ಸಿ ಈಸ್ ಆಸ್ ಇಂಟೆಲಿಜೆಂಟ್, ಎಷ್ಟು ಇಂಟೆಲಿಜೆಂಟು, ಹ್ಯಾಸ್ ಹರ್ ಫ್ರೆಂಡ್ ಅವಳ ಒಂದು ಗೆಳತಿಯಷ್ಟೇ ಸ್ನೇಹಿತಳಷ್ಟೇ ಬುದ್ಧಿವಂತಳಾಗಿದ್ದಾಳೆ. ಆಸ್ ಬಂದು ಸೊ ಏನಾಗಿದೆ ಇಲ್ಲಿ ಅಡ್ಜೆಕ್ಟಿವ್ ಬಂದಿದೆ ನೋಡಿ. ಸೊ ಇದನ್ನ ಕಂಪೇರ್ ಮಾಡ್ಲಿಕ್ಕೆ ಫ್ರೆಂಡ್ಗೆ ಮತ್ತು ಅವಳಿಗೆ ಕಂಪೇರ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ ಆಸ್ ಅನ್ನ. ಟುಡೇ ಈಸ್ ಆಸ್ ಹಾಟ್ ಆಸ್ ಯೆಸ್ಟರ್ಡೇ. ಆಸ್ ಹಾಟ್
ಇದು ಬಿಸಿಯಾಗಿದೆ. ಎಷ್ಟು ಬಿಸಿಯಾಗಿದೆ? ಆಸ್ ಎಸ್ಟರ್ಡೇ, ನಿನ್ನೆ ದಿನದಷ್ಟು ಬಿಸಿಯಾಗಿದೆ. ಇಂದಿನ ದಿನವು ನಿನ್ನೆ ದಿನದಷ್ಟು ಬಿಸಿಯಾಗಿದೆ ಅನ್ನುವಂಥದ್ದನ್ನು ಹೇಳುವಾಗ ಸೊ ನಾವು ಆಸ್ ಅಂತಕ್ಕಂತಹ ಕಂಜಂಕ್ಷನ್ ಗಳನ್ನ ಬಳಸ್ತೀವಿ ಅನ್ನುವಂಥದ್ದು. ಸೊ ಓಕೆ, ಇಲ್ಲಿವರೆಗೆ ಈ ಒಂದು ಕಂಜಂಕ್ಷನ್ ಮೇಲೆ, ಕೋರಿಲೇಟಿವ್ ಕಂಜಂಕ್ಷನ್ ಮೇಲೆ ಸೊ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತರಗತಿ ತಮಗೆ ಸರಳವಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಮುಂದಿನ ಒಂದು ಹೊಸ ಟಾಪಿಕ್ ನೊಂದಿಗೆ ಭೇಟಿ ಆಗೋಣ. ಅದ್ರ ಜೊತೆಗೆ ನೀವು ನನ್ನ ಚಾನಲ್ನ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಒಂದು ವಿಡಿಯೋಗಳನ್ನ, ಸೊ ನನ್ನ ಒಂದು ಚಾನಲ್ ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.